ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಕೌಂಟರ್ ಕೊಡೋದಕ್ಕೆ ಭೀಮ್ ಆರ್ಮಿ ಈಗ ಡಿಸಿ ಜಿಲ್ಲಾಧಿಕಾರಿಯವರ ಮೊರೆ ಹೋಗಿದೆ. ಚಿತ್ತಾಪುರದಲ್ಲಿ ಪಥಸಂಚಲನದ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಆರ್ಎಸ್ಎಸ್ಗೆ ಕೌಂಟರ್ ಆಗಿ ಭೀಮ್ ಆರ್ಮಿ ಪಥಸಂಚಲನ ಮಾಡೋದಕ್ಕೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ ಭೀಮ್ ಆರ್ಮಿ. ಕಲಬುರಗಿ ಡಿಸಿಗೆ ಅರ್ಜಿಯನ್ನ ಭೀಮ್ ಆರ್ಮಿ ಸಲ್ಲಿಸಿದೆ. ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ಕೊಟ್ರೆ ನಮಗೂ ಕೂಡ ಪಥಸಂಚಲನ ಮಾಡೋದಕ್ಕೆ ಅನುಮತಿಯನ್ನ ಕೊಡಿ. ಆರ್ಎಸ್ಎಸ್ ಪಥಸಂಚಲನದ ದಿನವೇ ಭೀಮ್ ಆರ್ಮಿ ಮೆರವಣಿಗೆಯನ್ನ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೇಳಿದೆ. ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷ ಎಸ್ ತಾವಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಥಸಂಚಲನಕ್ಕೆ ಭೀಮ್ ಆರ್ಮಿ ಅರ್ಜಿಯನ್ನ ಸಲ್ಲಿಸಿದೆ ಜಿಲ್ಲಾಧಿಕಾರಿ ಅವರಿಗೆ. ಆರ್ಎಸ್ಎಸ್ಗೆ ಕೌಂಟರ್ ಕೊಡೋದಕ್ಕೆ, ಪಥಸಂಚಲನಕ್ಕೆ ಕೌಂಟರ್ ಕೊಡೋದಕ್ಕೆ ಭೀಮ್ ಆರ್ಮಿ ಈಗ ಡಿಸಿ ಅವರಿಗೆ ಮನವಿ ಮಾಡಿದೆ. ನಾವು ಭೀಮ್ ಆರ್ಮಿಯ ಭಾರತ್ ಏಕ್ತಾ ಮಿಷನ್ ವತಿಯಿಂದ ಕರ್ನಾಟಕದಲ್ಲಿ ಏನು ಆರ್ಎಸ್ಎಸ್ದವರು ಚಿತ್ತಾಪುರದಲ್ಲಿ ಏನು ಪಥಸಂಚಲನ ಕಾರ್ಯಕ್ರಮ ಮಾಡಕ್ಕೆ ಹೊರಟಿದ್ದಾರೆ, ಅವರದ ವಿರುದ್ಧವಾಗಿ ಅಂತಂದರೆ ಈಗ ಅವರು ಪ್ರಿಯಾಂಕಾ ಖರ್ಗೆ ವಿರುದ್ಧವಾಗಿ ಚಿತ್ತಾಪುರದಲ್ಲಿ ಜಿದ್ದಿಡ್ಕೊಂಡ್ಬಿಟ್ಟು ಕಾರ್ಯಕ್ರಮವನ್ನು ನಡೆಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಮಾಡಬೇಕಾದ್ರೆ ಅವರಿಗೂ ಕೂಡ ಸಂಘದ ಒಂದು ರಿಜಿಸ್ಟ್ರೇಷನ್ ಕಾಪಿ ಇರಬೇಕು. RSS ಅಂತ ಒಂದು ಸಂಘ ಇದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಲೇ ಇದೆ. ಆ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಅವ್ರಿಗೆ ಕೊಟ್ಟರೆ, ಅವ್ರ ಹತ್ರ ಇದ್ದರೆ ಅವರಿಗೆ ಅನುಮತಿ ನೀಡಲಿ, ಅವರು ಪಥಸಂಚಲನ ಕಾರ್ಯಕ್ರಮ ಮಾಡಲಿ. ಅವ್ರ ಹತ್ರ ಅದನ್ನು ಏನೂ ಇಲ್ಲದೇ ಇದ್ದರೆ ಯಾವತ್ತು ಅವ್ರು ಮಾಡ್ತಾರೆ ಅವತ್ತಿನ ದಿವಸ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಕೂಡ ಪಥಸಂಚಲನ ಕಾರ್ಯಕ್ರಮ ಚಿತ್ತಾಪುರದಲ್ಲಿ ಮಾಡುತ್ತೆ. ನಾವು ಭೀಮ್ ಆರ್ಮಿಯ ಭಾರತ್ ಏಕ್ತಾ ಮಿಷನ್ ವತಿಯಿಂದ ಕರ್ನಾಟಕದಲ್ಲಿ ಏನು RSSದವರು ಚಿತ್ತಾಪುರದಲ್ಲಿ ಏನು ಪಥಸಂಚಲನ ಕಾರ್ಯಕ್ರಮ ಮಾಡಕ್ಕೆ ಹೊರಟಿದ್ದಾರೆ, ಅವರದ ವಿರುದ್ಧವಾಗಿ ಅಂತಂದರೆ ಈಗ ಅವರು ಪ್ರಿಯಾಂಕಾ ಖರ್ಗೆ ವಿರುದ್ಧವಾಗಿ ಚಿತ್ತಾಪುರದಲ್ಲಿ ಜಿದ್ದಿಡ್ಕೊಂಡ್ಬಿಟ್ಟು ಕಾರ್ಯಕ್ರಮವನ್ನು ನಡೆಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಕಾರ್ಯಕ್ರಮ ಮಾಡಬೇಕಾದ್ರೆ ಅವರಿಗೂ ಕೂಡ ಸಂಘದ ಒಂದು ರಿಜಿಸ್ಟ್ರೇಷನ್ ಕಾಪಿ ಇರಬೇಕು. RSS ಅಂತ ಒಂದು ಸಂಘ ಇದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಲೇ ಇದೆ. ಆ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಅವ್ರಿಗೆ ಕೊಟ್ಟರೆ, ಅವ್ರ ಹತ್ರ ಇದ್ದರೆ ಅವರಿಗೆ ಅನುಮತಿ ನೀಡಲಿ, ಅವರು ಪಥಸಂಚಲನ ಕಾರ್ಯಕ್ರಮ ಮಾಡಲಿ. ಅವ್ರ ಹತ್ರ ಅದನ್ನು ಏನೂ ಇಲ್ಲದೇ ಇದ್ದರೆ ಯಾವತ್ತು ಅವ್ರು ಮಾಡ್ತಾರೆ ಅವತ್ತಿನ ದಿವಸ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಕೂಡ. ಚಿತ್ತಾಪುರದಲ್ಲಿ RSSನ ಪಥಸಂಚಲನ ಈಗ ಭೀಮ್ ಆರ್ಮಿ ನಾವು ಮಾಡ್ತೀವಿ, ನಮಗೂ ಪರ್ಮಿಷನ್ ಕೊಡಿ ಅಂತೇಳಿ ಜಿಲ್ಲಾಧಿಕಾರಿಗಳ ಮೊರೆ ಹೋಗುವವರೆಗೆ ಹೋಗಿದೆ. ಹಾಗಾದ್ರೆ ಈ ಹೊತ್ತಿಗೆ ಏನೇನು ವಿವರ ಇದೆ, DC ಪರ್ಮಿಷನ್ ಕೊಡ್ತಾರಾ, ಇದೆಲ್ಲದರ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಕಲಬುರಗಿಯ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಸದ್ಯ ಭೀಮ್ ಆರ್ಮಿ ಏನಂತೇಳಿ DC ಅವರಿಗೆ ಮನವಿಯನ್ನು ಮಾಡಿಕೊಂಡಿದೆ, ಯಾವಾಗ ಪಥಸಂಚಲನ ಇದೆ RSSದು, ಅದ್ರ ಜೊತೆಗೆ ಪೊಲೀಸರು ಯಾವ ರೀತಿ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ, ಹೆಚ್ಚಿನ ವಿವರ ತಮ್ಮ ಹತ್ರ ಈ ಹೊತ್ತಿಗೆ ಏನಿದೆ? ರಂಜಿತ್, ಚಿತ್ತಾಪುರದಲ್ಲಿ RSS ಪಥಸಂಚಲನ ವಿಚಾರ ಸಾಕಷ್ಟು ಕಗ್ಗಂಟಾಗ್ತಾ ಇರುವಂಥದ್ದು. ಯಾಕಂತಂದ್ರೆ ಈ ಹಿಂದೆ 19ರಂದು RSS ಪಥಸಂಚಲನ ಮಾಡ್ತೇವೆ ಅನ್ನುವಂಥ ದಿನದಂದೇ ಏನು ಭೀಮ್ ಆರ್ಮಿ ಕೂಡ ಅವತ್ತೇ ಪಥಸಂಚಲನ ಮಾಡೋದಕ್ಕೆ ಮುಂದಾಗಿತ್ತು. ಅದಾದ ಬಳಿಕ ಎರಡೂ ಸಂಘಟನೆಗಳಿಗೂ ತಾಲೂಕಾಡಳಿತ ಅನುಮತಿಯನ್ನು ನಿರಾಕರಣೆ ಮಾಡಿ ಆದೇಶ ಹೊರಡಿಸಿದ್ರು. ಅದಾದ ಬಳಿಕ RSS ಕೋರ್ಟ್ ಮೊರೆ ಹೋಗಿತ್ತು. ಕೋರ್ಟ್ ಮೊರೆ ಹೋದ ಬಳಿಕ ಮತ್ತೊಂದು ದಿನದಂದು ಪಥಸಂಚಲನ ನಡೆಸುವಂತೆ ಸೂಚನೆಯನ್ನು ಕೂಡ ನೀಡಿತು. ಅದರಂತೆ RSS ನವೆಂಬರ್ 2ರಂದು ತಾವು ಪಥಸಂಚಲನ ಮಾಡ್ತೇವೆ ಅಂತೇಳಿ ಇವತ್ತು ಮೊನ್ನೆ ಕೂಡ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. ಥ್ರೂ ಇಮೇಲ್ ಮತ್ತೆ ವಾಟ್ಸಪ್ ಮುಖಾಂತರ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ರು. ಇವತ್ತು ಖುದ್ದಾಗಿ RSS ಕಾರ್ಯಕರ್ತರು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ನವೆಂಬರ್ 2ರಂದೇ ತಾವು ಪಥಸಂಚಲನವನ್ನ ನಡೆಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಯಾವಾಗ RSS ಕಾರ್ಯಕರ್ತರು ಅರ್ಜಿ ಸಲ್ಲಿಸಿದ್ರು ಅದಾದ ನಂತರ ಮಧ್ಯಾಹ್ನದ ಹೊತ್ತಿಗೆ ಏನು ಭೀಮ್ ಆರ್ಮಿ ಕಡೆಯಿಂದ ಕೂಡ ಸಾಕಷ್ಟು ಜನ ಬಂದು ಅವರು
ಕೂಡ ಅಂದ್ರೆ ಭೀಮ ಪಥಸಂಚಲನ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನ ಅಂದ್ರೆ ಅರ್ಜಿಯನ್ನ ಕೂಡ ಸಲ್ಲಿಸಿರುವಂತದ್ದು. ಅವರು ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ನವೆಂಬರ್ 2ರಂದೇ ಈ ಒಂದು ಪಥಸಂಚಲನ ಭೀಮ ಪಥಸಂಚಲನವನ್ನ ನಡೆಸ್ತೇವೆ, ಜೊತೆಗೆ RSS ನವರು ಎಲ್ಲಿಂದ ಪಥಸಂಚಲನ ಆರಂಭ ಮಾಡ್ತಾ ಇದ್ದಾರೆ ಬಜಾಜ್ ಕಲ್ಯಾಣ ಮಂಟಪದಿಂದ, ಸೊ ಇವರು ಕೂಡ ಅಲ್ಲಿಂದಲೇ ಈ ಒಂದು ಪಥಸಂಚಲನವನ್ನ ಆರಂಭ ಮಾಡ್ತೇವೆ. ಯಾಕಂತಂದ್ರೆ ಒಂದು ನೋಂದಣಿ ಇಲ್ಲದೆ ಇರುವಂತಹ ಸಂಘಕ್ಕೆ ನೀವು ಅನುಮತಿ ಕೊಟ್ಟು ಅವರು ಅಂದ್ರೆ ದಂಡ ಹಿಡಿದುಕೊಂಡು ಆ ಒಂದು ಪಥಸಂಚಲನ ಮಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರದಲ್ಲೇ ಅವರನ್ನ ಉದ್ದೇಶಪೂರ್ವಕವಾಗಿ ಅಲ್ಲೇ ಯಾಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿರುವಂಥದ್ದು. ಹಾಗಾಗಿ ನೋಂದಣಿ ಇಲ್ಲದೆ ಇರುವಂತಹ ಸಂಘಕ್ಕೆ ಅನುಮತಿಯನ್ನ ನೀಡಬಾರದು, ಒಂದು ವೇಳೆ ಅನುಮತಿ ಕೊಟ್ಟರೆ ನಾವು ಕೂಡ ಅವತ್ತೇ ಪಥಸಂಚಲನವನ್ನ ನಡೆಸ್ತೇವೆ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಇದೀಗ ಎರಡೂ ಸಂಘಟನೆಗಳು, ಒಂದ್ ಕಡೆ RSS ಮತ್ತೊಂದ್ ಕಡೆ ಭೀಮ್ ಆರ್ಮಿ, ಇಬ್ರು ಕೂಡ ಇದೀಗ ನವೆಂಬರ್ 2ರಂದೇ ಪಥಸಂಚಲನವನ್ನ ನಡೆಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಅರ್ಜಿಯನ್ನ ಸಲ್ಲಿಸಿರುವಂಥದ್ದು. ಇದರ ಮಧ್ಯೆ ಇದೀಗ ಅಕ್ಟೋಬರ್ 24ರಂದು ಅಂದ್ರೆ ನಾಡಿದ್ದು ಮತ್ತೆ ಕೋರ್ಟ್ ಮುಂದೆ ಈ ಒಂದು ವಿಚಾರ ಬರುವಂಥದ್ದು. ಸೊ ಅಲ್ಲಿಗೆ ಕೋರ್ಟ್ ಮುಂದೆ ಈ ವಿಚಾರ ಪ್ರಸ್ತಾವನೆಗೆ ಬಂದಂತ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕೋರ್ಟ್ ಗಮನಕ್ಕೆ ತರುತ್ತೆ ಅಂದ್ರೆ ಈ ರೀತಿಯಾದಂತಹ ಕಗ್ಗಂಟು ಸೃಷ್ಟಿಯಾಗಿರುವಂತಹ ವಿಚಾರವನ್ನ ಯಾವ ರೀತಿಯಾಗಿ ಕೋರ್ಟ್ಗೆ ತರುತ್ತೆ, ಜೊತೆಗೆ ಸರ್ಕಾರನೇ ಖುದ್ದು ಇದನ್ನ ಹ್ಯಾಂಡಲ್ ಮಾಡುತ್ತಾ ಅಥವಾ ಕೋರ್ಟ್ ಮುಖಾಂತರ ಕೋರ್ಟ್ನ ಆದೇಶದಂತೆ ಎರಡೂ ಸಂಘಟನೆಗಳು ನಡ್ಕೊಳ್ಳುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಯಾಕಂತಂದ್ರೆ ಈಗ ಸದ್ಯ ಎರಡೂ ಸಂಘಟನೆಗಳು ಹೊಸದಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ನವೆಂಬರ್ 2ರಂದೇ ಎರಡೂ ಸಂಘಟನೆಗಳು ಪಥಸಂಚಲನವನ್ನ ನಡೆಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹಾಗಾಗಿ ಅಕ್ಟೋಬರ್ 24ರಂದು ಕೋರ್ಟ್ ನ್ಯಾಯಾಲಯದಲ್ಲಿ ವಿಚಾರಣೆ ಇರುವಂತಹ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೂ ಕೂಡ ಸರ್ಕಾರ ಈ ಒಂದು ವಿಚಾರವನ್ನ ಗಮನಕ್ಕೆ ತರುವಂಥದ್ದು. ಸೊ ಅಂತ ಸಂದರ್ಭದಲ್ಲಿ ನ್ಯಾಯಾಲಯವೇ ಸ್ವತಃ ಒಂದು ಡಿಸಿಷನ್ ತೆಗೆದುಕೊಂಡು ಎರಡೂ ಸಂಘಟನೆಗಳಿಗೆ ಪ್ರತ್ಯೇಕ ದಿನಾಂಕವನ್ನ ಘೋಷಣೆ ಮಾಡಿ ನೀಡುತ್ತಾ ಅಥವಾ ಸರ್ಕಾರಕ್ಕೆ ಬಿಟ್ಟು ಅಂದ್ರೆ ಸರ್ಕಾರ ಎರಡೂ ಸಂಘಟನೆಗಳಿಗೆ ಪ್ರತ್ಯೇಕ ದಿನಾಂಕವನ್ನು ಘೋಷಣೆ ಮಾಡಿ ಪಥಸಂಚಲನ ನಡೆಸೋದಕ್ಕೆ ಅನುಮತಿ ಮಾಡಿಕೊಡುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಮತ್ತೊಂದು ಕಡೆ ಭೀಮ ಆರ್ಮಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂಥದ್ದು ಅಂದ್ರೆ ಇಲ್ಲಿ RSSಗೆ ನೋಂದಣಿ ಇಲ್ಲದೆ ಇರುವಂತಹ ಸಂಘ, ಅವರು ನೋಂದಣಿ ಇಲ್ಲದೆ ಇರುವಂತವ್ರು 100 ವರ್ಷ ಆಗಿದೆ ಅಂತೇಳಿ ಶತಾಬ್ದಿ ಹೆಸರಲ್ಲಿ ಈ ರೀತಿಯಾಗಿ ದಂಡವನ್ನು ಹಿಡಿದುಕೊಂಡು ಪಥಸಂಚಲನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದಕ್ಕೆ ಮಾನ್ಯತೆ ಕೊಡಬಾರದು, ನೋಂದಣಿ ಇಲ್ಲದೆ ಇರುವಂತಹ ಸಂಘಕ್ಕೆ ಮಾನ್ಯತೆ ಕೊಡಬಾರದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಕೂಡ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟವನ್ನ ನಡೆಸ್ತೇವೆ ಅನ್ನುವಂಥ ವಿಚಾರವನ್ನ ಕೂಡ ಹೇಳಿರುವಂಥದ್ದು. ಹಾಗಾಗಿ ಈ ಒಂದು ಚಿತ್ತಾಪುರದಲ್ಲಿ ನಡೆಯುವಂತಹ RSS ಪಥಸಂಚಲನ ಇಷ್ಟು ದಿನ ಸರ್ಕಾರ ಮತ್ತೆ RSS ನಡುವಿನ ಫೈಟ್ ಆಗಿತ್ತು. ಇದೀಗ ಅವರಿಬ್ಬರ ನಡುವಿನ ಫೈಟ್ಗೆ ಭೀಮ್ ಆರ್ಮಿ ಕೌಂಟರ್ ಅಟ್ಯಾಕ್ ಮಾಡಿರುವಂಥದ್ದು. ಹಾಗಾಗಿ ಈ ವಿಚಾರ ಯಾವ ರೀತಿಯಾಗಿ ಕೊನೆಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು ಈ ಎರಡೂ ಸಂಘಟನೆಗಳಿಗೆ. ಜೊತೆಗೆ ದಲಿತ ಪ್ಯಾಂಥರ್ ಕೂಡ ಇವತ್ತು ಸಂಜೆ ಒಳಗಾಗಿ ಅವರು ಕೂಡ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಬಹುದು, ಅವರು ಪಥಸಂಚಲನ ಮಾಡ್ತೇವೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ. ಸೊ ಈ ಎಲ್ಲ ವಿಚಾರಗಳಿಗೆ ಯಾವ ರೀತಿಯಾದಂಥ ತಾರ್ಕಿಕ ಅಂತ್ಯ ಸಿಗುತ್ತೆ ಅಥವಾ ಯಾವ ರೀತಿಯಾದಂಥ ಅನುಮತಿ ಸಿಗುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪಥಸಂಚಲನ ಇಷ್ಟು ದಿನ ಸರ್ಕಾರ ಮತ್ತೆ RSS ನಡುವಿನ ಫೈಟ್ ಆಗಿತ್ತು. ಇದೀಗ ಅವರಿಬ್ಬರ ನಡುವಿನ ಫೈಟ್ಗೆ ಭೀಮ್ ಆರ್ಮಿ ಕೌಂಟರ್ ಅಟ್ಯಾಕ್ ಮಾಡಿರುವಂಥದ್ದು. ಹಾಗಾಗಿ ಈ ವಿಚಾರ ಯಾವ ರೀತಿಯಾಗಿ ಕೊನೆಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು ಈ ಎರಡೂ ಸಂಘಟನೆಗಳಿಗೆ. ಜೊತೆಗೆ ದಲಿತ ಪ್ಯಾಂಥರ್ ಕೂಡ ಇವತ್ತು ಸಂಜೆ ಒಳಗಾಗಿ ಅವರು ಕೂಡ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಬಹುದು, ಅವರು ಪಥಸಂಚಲನ ಮಾಡ್ತೇವೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ. ಸೊ ಈ ಎಲ್ಲ ವಿಚಾರಗಳಿಗೆ ಯಾವ ರೀತಿಯಾದಂಥ ತಾರ್ಕಿಕ ಅಂತ್ಯ ಸಿಗುತ್ತೆ ಅಥವಾ ಯಾವ ರೀತಿಯಾದಂಥ ಅನುಮತಿ ಸಿಗುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು.